ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯ ಪೂತ್ ಅರಿಷಡ್ವರ್ಗಂಗಳಂ ಗೆಲ್ವೊಡೆ ನೇತರ ಬಲ್ಲರ್ ಪೂಣೆಯ ಪುದೈ ಹರಾರ ಶ್ರೀ ಚನ್ನ ಸೋಮೇಶ್ವರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಚೇತನ್ನೊಟ್ಟಿಗೆ 16ನೇ ಶತಮಾನದ ವೀರಶೈವ ಕವಿ ಪುಲಿಗೆರೆ ಸೋಮನಾಥನವರು ರಚನೆ ಮಾಡಿರುವಂತಹ ಶತಕ ಸಾಹಿತ್ಯದ ಅದ್ಭುತವಾಗಿರುವಂತಹ ವಚನ. ಈ ಒಂದು ವಚನವನ್ನು ಇವತ್ತಿನ ಕಾಲದ ಪೋಷಕರೆಲ್ಲರೂ ಕೂಡ ಸೂಚ್ಯವಾಗಿ ಅರ್ಥ ಮಾಡಿಕೊಳ್ಳೇಬೇಕು. ಕಾರಣ ಏನಪ್ಪ ಅಂತ ಅಂದರೆ, ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಅಗಾಧವಾದ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆ ಕನಸುಗಳೆಲ್ಲವನ್ನು ಕೂಡ ಸಕಾರ ಮಾಡ್ಕೋಬೇಕು ಅಂತ ಅಂದು ಎಲ್ಲಿಗೆ ಸೇರಿಸ್ತಾರೆ? ಶಾಲೆಗೆ ಸೇರಿಸ್ತಾರೆ. ಶಾಲೆಗೆ ಸೇರಿಸಿದ ನಂತರ ತನ್ನ ಮಗ ಟಾಪರೇ ಬರಬೇಕು, ತುಂಬ ಚೆನ್ನಾಗಿ ಓದಬೇಕು, ಏನೇನು ಸಾಧ್ಯನೋ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವ್ರಿಗೆ ಮಾಡಿಸ್ತಾರೆ. ಆಮೇಲೆ ಎಸ್ ಎಲ್ ಸಿಗೆ ಬಂದಾಗಂತೂ ಮುಗಿದು ಹೋಯ್ತು ಕತೆ. ಮಗ ಚೆನ್ನಾಗಿ ಓದಬೇಕು ಅಂತ ಅವನ ಮೇಲೆ ಪ್ರೆಷರ್ ಹಾಕ್ತಾರೆ ಅಂತಂದರೆ ಹೇಳಬಾರ್ದು. ಎಲ್ಲ ಮಕ್ಕಳು ಟಾಪರ್ ಬರ್ತಾರಾ? ಸಾಧ್ಯನೇ ಇಲ್ಲ. ಒಂದು 2-3 ಜನ ಅದರಲ್ಲಿ ಟಾಪರ್ ಬರ್ತಾರೆ. ಆ 2-3 ಜನ ಟಾಪರ್ ಬಂದ ನಂತರ ಅವ್ರ ಬಗ್ಗೆ ಕನಸುಗಳನ್ನು ಕಟ್ಕೊಳ್ತಾರೆ ಪೇರೆಂಟ್ಸ್ಗಳು. ನನ್ನ ಮಗ ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, IAS ಅಧಿಕಾರಿನೇ ಆಗಬೇಕು, KS ಅಧಿಕಾರಿನೇ ಆಗಬೇಕು, ಹೀಗೆ ಆಗಬೇಕು ಅಂತ. ಆದರೆ ಆ ಮಕ್ಕಳ ಮನಸ್ಸಲ್ಲಿ ಏನಿರುತ್ತೆ ಅದಾಗಬೇಕು ಅಂತ ಅವ್ರು ಇಷ್ಟಪಡ್ತಾರಾ? ಸಾಧ್ಯನೇ ಇಲ್ಲ. ಅಂದರೆ ಒತ್ತಡವನ್ನು ಹೇರಲಿಕ್ಕೆ ಬಯಸ್ತಾರೆ ಪೋಷಕರು. ಹಾಗಾಗಿ ನಮ್ಮ ಪುಲಿಗೆರೆಯ ಸೋಮನಾಥನವರು ಹೇಳ್ತಾರೆ, ಬಲ್ಲರ್ ಪೂಣೆಯ ಪುದೈ ಅಂದರೆ ಅವ್ರಿಗೆ ಏನು ಗೊತ್ತಿದೆಯೋ ಅದು ಅವ್ರು ಆಗಬೇಕಂತೆ. ಗೊತ್ತಿರುವಂಥದ್ದು ಆದ್ವಿ ಅಂತ ಅಂದರೆ ಕೆಟ್ಟದ್ದಕ್ಕೂ ಬಳಸ್ಕೋಬಹುದು, ಒಳ್ಳೆಯದಕ್ಕೂ ಬಳಸ್ಕೋಬಹುದು. ಹಾಗಾದರೆ ಏನು ಆಗಬೇಕು ಅಂತ ಅಂದು ನಮ್ಮ ಪುಲಿಗೆರೆ ಸೋಮನಾಥನವರು ಹೇಳ್ತಾರೆ? ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯ ಪೂತ್ ಹರಿಷಡ್ವರ್ಗಂಗಳಂ ಗೆಲ್ವಡೆ ಏತರ ಬಲ್ಲರ್ ಪೂಣೆಯ ಪುದೈ ಹರಾರ ಶ್ರೀ ಚನ್ನ ಸೋಮೇಶ್ವರ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ನಮ್ಗೇನು ಗೊತ್ತಿದೆಯೋ ಅದು ನಾವು ಆಗಬೇಕಂತೆ. ಹಾಗಾದರೆ ಅವ್ರು ಕೊಟ್ಟಿರುವಂಥ ಹೋಲಿಕೆಗಳು ಯಾವುದು? ನೀನೇನು ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಸಾಲಿನಿಂದ ಸಾಲಿಗೆ ಬರುವಂಥ ಅರ್ಥವನ್ನು ಗಮನಿಸಿ. ಹಿರಿಯಲ್ ಬಲ್ಲೊಡೆ ವೀರನಾಗು. ಹಿರಿಯಲ್ ಬಲ್ಲೊಡೆ ಅಂದರೆ ನಿನಗೆ ಕೊಲ್ಲುವಂಥದ್ದು, ಚುಚ್ಚುವಂಥದ್ದು, ಹೊಡೆಯುವಂಥದ್ದು, ಬಡಿಯುವಂತಹ ಕಲೆ ಏನಾದರೂ ಗೊತ್ತಿದೆ ಅಂತ ಅಂದರೆ ವೀರನಾಗಬೇಕಂತೆ. ಇವತ್ತಿನ ಕಾಲದ ವೀರರು ಯಾರು ಹಾಗಾದರೆ? ಪೊಲೀಸ್ ಅಧಿಕಾರಿಗಳು, ಸೇನೆಯಲ್ಲಿ ಗಡಿಯನ್ನು ಕಾಯ್ತಾ ಇರುವಂತಹ ಸೈನಿಕರು. ಅವರನ್ನು ನಾವು ಯಾಕೆ ವೀರರು ಅಂತ ಕರಿತೇವೆ? ಬೇರೆ ಯಾವುದೋ ವ್ಯಕ್ತಿ ಏನಾದರೂ ಚುಚ್ಚದ ಅಂತ ಅಂದರೆ, ಕೊಂದ ಅಂತ ಅಂದರೆ ಅವ್ರನ್ನ ಡಕಾಯಿತರು ಅಂತ ಕರಿತೇವೆ. ಇದೇ ಎಜುಕೇಷನ್ಗಿರುವಂತಹ ತಾಕತ್ತು. ನೀನು ಒಳ್ಳೆಯ ಪದವಿಯನ್ನು ಪಡ್ಕೊಂಡು, ಡಿಗ್ರಿಯನ್ನು ಪಡ್ಕೊಂಡು ಹೋದೆ ಅಂತ ಅಂದರೆ ಸರ್ಕಾರನೇ ಹೇಳುತ್ತೆ ಯಾರ್ಯಾರು ಪುಂಡು ಪೋಖ್ರಿಗಳಿದ್ದಾರೆ, ಯಾರ್ಯಾರು ಆಗಂತಕರಿದ್ದಾರೆ, ಯಾರ್ಯಾರಿಗೆ ದೇಶದ್ರೋಹಿಗಳಿದ್ದಾರೆ ಅಂಥವರನ್ನು ಹೊಡಿಲಿಕ್ಕೆ ಅಂತಲೇ ನಿನಗೆ ಸರ್ಕಾರ ಬಂದೂಕುಗಳನ್ನು ಕೊಡುತ್ತೆ. ಎಜುಕೇಷನ್ ತಗೊಂಡು ನೀನು ವೀರನಾಗು. ಅದು ಬಿಟ್ಬಿಟ್ಟು ಎಜುಕೇಷನ್ ಇಲ್ಲದೇನೆ ಪುಂಡು ಪೋಖ್ರಿ ಆಗಲಿಕ್ಕೆ ಹೋಗಬೇಡ. ಎಷ್ಟು ಅದ್ಭುತವಾಗಿರುವಂತಹ ಮಾತನ್ನು 16ನೇ ಶತಮಾನದಲ್ಲೇ ನಮ್ಮ ಪುಲಿಗೆರೆಯ ಸೋಮನಾಥನವರು ಹೇಳಿದ್ದಾರೆ ನೋಡಿ. ನಂತರ ಏನಾಗಬೇಕು, ಏನು ಗೊತ್ತಿತ್ತು ಅಂದರೆ ಏನಾಗಬೇಕು ಅಂತ ಹೇಳ್ತಾರೆ? ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು. ಧರೆಯೊಳ್ ಅಂದರೆ ಭೂಮಿಯ ಮೇಲೆ ನಾನಾ ಚಮತ್ಕಾರಮಂ, ಯಾರ್ಯಾರು ಹೇಗಿರ್ತಾರೆ, ಏನು ಎತ್ತ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದೇನಾದರೂ ನಿನಗೆ ಗೊತ್ತಾಯಿತು ಅಂದರೆ ಮಂತ್ರಿಯಾಗು. ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥವನು ಮಾತ್ರ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇವತ್ತಿನ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ನಾವಿದನ್ನು ಹೋಲಿಸ್ಬೋದು. ಯಾಕೆ ರಾಜಕೀಯ ವ್ಯಕ್ತಿಗಳಿಗೆ ನಾವಿದನ್ನು ಹೋಲಿಸ್ಬೋದು? ಬಹಳ ಸುಲಭ. ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಇದ್ದಾನೆ ಅಂತ ಅಂದರೆ ಅವನ ಪ್ರತಿಸ್ಪರ್ಧಿ ಅನೇಕ ರೀತಿಯಾಗಿರುವಂತಹ ಚಾಣಾಕ್ಷತನವನ್ನು ಎಲ್ಲ ಜನರ ವಿರುದ್ಧ ಅವನ ಬಗ್ಗೆ ಪಿತೂರಿ ಮಾಡ್ತಾ ಇರ್ತಾನೆ.
ಹಾಗಾಗಿ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನರಿಗೆ ಏನು ಬೇಕು, ಅವರಿಗೆ ಯಾವುದನ್ನು ಕೊಟ್ವಿ ಅಂತ ಅಂದ್ರೆ ನಾವು ಸೂಕ್ತವಾಗ್ತದೆ, ಆ ಚಮತ್ಕಾರ ಏನಾದರೂ ಗೊತ್ತಿತ್ತು ಅಂದರೆ ನಾವು ದಕ್ಷವಾಗಿರುವಂತಹ ರಾಜಕಾರಣಿಯಾಗಿರ್ಬೋದು ಅನ್ನುವಂತಹ ಅರ್ಥವನ್ನು ಈ ಸಾಲು ಕೊಡುತ್ತೆ. ವಿಭುವಾಗ ರೆಂಡಡಂ ಕೋಪಮಂ ತೊರೆಯಲ್ಬಲ್ಲಡೆ. ಬಹಳ ಮುಖ್ಯ. ನಾಯಕ ಯಾರಾಗಬೇಕು? ವಿಭು ಅಂದರೆ ನಾಯಕ. ಕೋಪಮಂ ತೊರೆಯಲ್ಬಲ್ಲೊಡೆ, ನಿನಗೆ ನಿನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ಇದೆಯಾ? ನೀನು ನಾಯಕನಾಗಬಹುದು ಅಂತ ಅಂದು ಸೋಮನಾಥನವರು ಹೇಳ್ತಾ ಇದ್ದಾರೆ. ಯೋಗಿ ಅಪೂತ್ ಹರಿಷಡ್ವರ್ಗಗಳಂ ಗೆಲ್ವಡೆ. ಸಮಾಜದ ಬಹಳಷ್ಟು ಜನ ತುಂಬ ಮುಗ್ಧವಾಗಿ ನಂಬುವಂತಹ ವ್ಯಕ್ತಿಗಳು ಸ್ವಾಮೀಜಿಗಳು, ಗುರುಗಳು ಅಂತಲೂ ಕರೀತಾರೆ ಅವರಿಗೆ. ಗುರು ಮುಟ್ಟಿದ್ದು ಗುಡ್ಡ ಅಂತಲೂ ಕೂಡ ಹೇಳ್ತಾರೆ. ಅಂತಹ ಸ್ವಾಮೀಜಿ ನೀನು ಆಗಬೇಕು ಅಂತ ಅಂದರೆ ನೀನು ಏನನ್ನು ಗೆಲ್ಲಬೇಕಾಗ್ತದೆ? ಅರಿಷಡ್ ವರ್ಗಗಳನ್ನು ನೀನು ಗೆಲ್ಲಬೇಕಾಗ್ತದೆ. 6 ವರ್ಗಗಳು ಯಾವ್ಯಾವುದದು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಈ 6 ಅರಿಷಡ್ ವರ್ಗಗಳನ್ನು ನೀನೇನಾದರೂ ಗೆದ್ದೆ ಅಂತ ಅಂದರೆ ನೀನು ಯೋಗಿ ಆಗಬಹುದು. ಆವಾಗ ನಿನ್ನನ್ನು ಗುರು ಅಂತ ಜನ ಸ್ವೀಕರಿಸ್ತಾರೆ. ಏದರ ಬಲ್ಲರ್ ಪೂಣೆಯ ಪುದೈ ಹರರ ಶ್ರೀ ಚೆನ್ನ ಸೋಮೇಶ್ವರ. ಹೀಗೆ ನಮಗೇನು ಗೊತ್ತಿದೆಯಲ್ಲ ಅದು ನಾವು ಆಗಬೇಕಾಗುತ್ತೆ ವಿನಃ ಗೊತ್ತಿಲ್ಲದೆ ಇರುವಂತಹ ವಿಷಯಗಳಿಗೆ ಹೋಗಿ ಇವಾಗ ನನಗೆ ಅರಿಷಡ್ ವರ್ಗವನ್ನು ಗೆಲ್ಲೋದು ಗೊತ್ತಿದೆ ಅಂತ ಅಂದರೆ ನಾನು ಯೋಗಿ ಆಗಬೇಕೇ ವಿನಃ ನಾಯಕನಾಗಲಿಕ್ಕೆ ಆಗೋದಿಲ್ಲ. ನನಗೆ ನಾನಾ ಚಮತ್ಕಾರವನ್ನು ಅರ್ಥ ಮಾಡಿಕೊಳ್ಳುವಂಥ ಕ್ಷಮತೆ ಇದೆ ಅಂತ ಅಂದರೆ ನಾನು ಮಂತ್ರಿ ಆಗಬೇಕೇ ವಿನಃ ವೀರನಾಗಲಿಕ್ಕೆ ಆಗೋದಿಲ್ಲ. ಹಾಗೆ ನನ್ನಲ್ಲಿ ಯಾವ ಕ್ವಾಲಿಟಿ ಇದೆಯೋ ಅದು ನಾನು ಆಗಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಕೂಡ ನಿಮ್ಮ ಮಗು ರ್ಯಾಂಕ್ ಬರಲಿಲ್ಲ ಅಂತ ಅಂದರೆ ಬೇಜಾರಾಗಲಿಕ್ಕೆ ಹೋಗಬೇಡಿ. ಅವನಲ್ಲಿ ಯಾವುದು ಒಳ್ಳೆಯ ವ್ಯಕ್ತಿತ್ವ ಇದೆ, ಯಾವ ಒಳ್ಳೆ ಕ್ವಾಲಿಟಿ ಇದೆ ಅದನ್ನು ನೋಡಿ ಅದಕ್ಕೆ ಗೌರವಿಸಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗಿ. ಅವನಲ್ಲೊಬ್ಬ ಒಳ್ಳೆ ಆರ್ಟಿಸ್ಟ್ ಇರ್ತಾನೆ, ಚಿತ್ರಕಲೆ ಡ್ರಾಯಿಂಗ್ ಬಿಡಿಸ್ಬೋದು ಅವನು, ಅದಕ್ಕೆ ಜಾಸ್ತಿ ಬೆಲೆಯನ್ನು ಕೊಡಿ. ಅವನಲ್ಲೊಬ್ಬ ಕ್ರೀಡಾಪಟು ಇರ್ತಾನೆ, ನಾನೊಬ್ಬ ಕ್ರಿಕೆಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಿ. ಸಚಿನ್ ತೆಂಡೂಲ್ಕರ್ SSLC ಫೇಲು, ಆದರೆ ಇವತ್ತು ಅವನು ಮಾಡಿರುವಂತಹ ಸಾಧನೆಯನ್ನು ಅವನ ಕ್ಲಾಸಲ್ಲಿರುವಂಥ SSLC ಟಾಪರ್ ಮಾಡಿಲ್ಲ. ಹಾಗಾಗಿ ನಮಗೇನು ಗೊತ್ತಿದೆಯೋ ಅದು ನಾವು ಆಗಬೇಕಾಗ್ತದೆ. ಎಲ್ಲ ಪೋಷಕರು ಕೂಡ ವಿದ್ಯಾರ್ಥಿಯ ಜೀವನವನ್ನು ಕಳ್ಕೊಂಡೇ ಬಂದಿರ್ತೇವೆ. ಹಾಗಂತ ಎಜುಕೇಷನ್ ಇರಬಾರ್ದು ಅಂತ ಹೇಳ್ತಿಲ್ಲ. ನೀನು ವೀರ ಆಗಬೇಕು ಅಂತ ಅಂದರೂ ಕೂಡ, ಮಂತ್ರಿ ಆಗಬೇಕು ಅಂತ ಅಂದರೂ ಕೂಡ, ಯೋಗಿ ಆಗಬೇಕು ಅಂತ ಅಂದರೂ ಕೂಡ, ನೀನು ಏನೇ ಆದರೂ ಕೂಡ ಎಜುಕೇಷನ್ ಬೇಕೇ ಬೇಕು. ಆದರೆ ಅದು ಯಾವ ರೀತಿಯಾದ ಎಜುಕೇಷನ್ ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರಿ ಅಂತ ಅಂದರೆ ಅವರ ಬದುಕು ನಿಜವಾಗ್ಲೂ ಕೂಡ ಬಂಗಾರವಾಗುತ್ತೆ. ಇಂತಹ ಅದ್ಭುತವಾಗಿರುವಂತಹ ವಚನವನ್ನು ಸಮಾಜಕ್ಕೆ ಕೊಟ್ಟಂತಹ ಹುಲಿಗೆರೆಯ ಸೋಮನಾಥನವರಿಗೆ ನಮ್ಮೆಲ್ಲರ ಒಂದು ಕೃತಜ್ಞತೆಯ ಮೆಚ್ಚುಗೆ ಇರಲಿ. ಧನ್ಯವಾದಗಳು. ಶುಭ ದಿನ.